ಶುಗರೇ ಹೆಲ್ತ್ಗೆ ತುಂಬಾ ಕೆಟ್ಟದ್ದು. ಶುಗರ್ಗೆ ಟಕ್ಕರ್ ಕೊಡುವಂತ ಒಂದು ಐಟಮ್ ಇದೆ, ಅದ್ ಯಾವ್ದು ಗೊತ್ತಾ? ಅದೇ ಮಾಲ್ಟೋಡೆಕ್ಸ್ಟ್ರಿನ್. ಶುಗರ್ ತಿಂದ್ರೆ ಹೇಗೆ ನಿಮ್ಮ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಅದೇ ರೀತಿ ಮಾಲ್ಟೋಡೆಕ್ಸ್ಟ್ರಿನ್ ತಿಂದ್ರೆ ನಿಮ್ಮ ಬ್ಲಡ್ ಅಲ್ಲಿ 2ರಷ್ಟು ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಏನಪ್ಪ ಹೇಳ್ತಾ ಇದೆಯಾ, ನಾವೆಲ್ಲ ಎಲ್ಲಪ್ಪ ಮಾಲ್ಟೋಡೆಕ್ಸ್ಟ್ರಿನ್ ತಿಂತೀವಿ ಅಂತ ನೀವು ಕೇಳ್ತಾ ಇದ್ದೀರಾ? ನಿಮಗೊಂದು ವಿಷಯ ಗೊತ್ತಾ? ನೀವು ತಿನ್ನುವಂತ ಮುಕ್ಕಾಲು ವಯಸ್ಸು ಐಟಮ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್ ಆಡ್ ಮಾಡಿರ್ತಾರೆ. ನಾವು ತುಂಬಾ ಇಷ್ಟಪಟ್ಟು ತಿನ್ನುವಂತ ಲೇಸ್, ಬ್ರಿಟಾನಿಯಾ ಬಿಸ್ಕೆಟ್ಸ್, ನ್ಯೂಟ್ರಿ ಚಾಯ್ಸ್, ಮ್ಯಾಗಿ ನೂಡಲ್ಸ್, ಪಾಸ್ತಾ, ಅದು ಯಾಕೆ ಮಕ್ಕಳು ತಿನ್ನುವಂತ ಸೆರ್ಲಾಕ್ ಸಹ ಮಾಲ್ಟೋಡೆಕ್ಸ್ಟ್ರಿನ್ ಆಡ್ ಮಾಡಿರ್ತಾರೆ. ಫುಡ್ ಸೇಫ್ಟಿ ಪ್ರಕಾರ ಫುಡ್ ಐಟಮ್ಸ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್ ಇದ್ರೂ ಸಹ ನೋ ಆಡೆಡ್ ಶುಗರ್ ಅಂತ ನೀವು ಹಾಕೊಳ್ಬಹುದು. ಫ್ರೀಕ್ವೆಂಟ್ ಆಗಿ ಮಾಲ್ಟೋಡೆಕ್ಸ್ಟ್ರಿನ್ ನೀವು ತಿನ್ನೋದ್ರಿಂದ ಡಯಾಬಿಟಿಸ್, ಒಬೆಸಿಟಿ, ಫ್ಯಾಟಿ ಲಿವರ್ ಮತ್ತೆ ಹಾರ್ಟ್ ಡಿಸೀಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ನೀವು ತಿನ್ನುವಂತ ಫುಡ್ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಮಾಡಿಫೈಡ್ ರೈಸ್ ಸ್ಟಾರ್ಚ್, ಮಾಡಿಫೈಡ್ ಕಾರ್ನ್ ಸ್ಟಾರ್ಚ್, ಮಾಡಿಫೈಡ್ ವೀಟ್ ಸ್ಟಾರ್ಚ್ ಅಂತ ಐಟಮ್ಸ್ ಇದ್ರೆ ಅದನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ. ಇಷ್ಟೆಲ್ಲ ವಿಷಯ ನಿಮ್ಮ ಮನಸ್ಸಲ್ಲಿರಲಿ. ಓವರ್ವೇಟ್ ಆಗೋದನ್ನ ನೀವು ತಪ್ಪಿಸ್ಕೊಳ್ಳಿ, ದೀರ್ಘಾಯುಷ್ನ ನೀವು ಪಡೀರಿ. ಪರ್ಸನಲೈಸ್ ಪ್ಲಾನ್, ಹೆಲ್ದಿ ಆಗಿರೋದು ಹೇಗೆ ಅಂತ ನೀವು ತಿಳ್ಕೊಬೇಕಾದ್ರೆ ನನ್ನ ಪ್ರೊಫೈಲ್ ನ ನೀವು ಫಾಲೋ ಮಾಡಿ, ನನ್ನ ವಿಡಿಯೋಸ್ ನ ಡೈಲಿ ನೋಡಿ. ಮತ್ತಷ್ಟು ಫುಡ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ನನ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಸಕ್ಕರೆ ಅಂತ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ನಿಮ್ದೆ, ಆದಷ್ಟು ಬೇಗ ಕಮೆಂಟ್ ಮಾಡಿ. ಈ ರೀಲ್ ನಿಮ್ಗೆ ನಿಜವಾಗ್ಲೂ ಇಷ್ಟವಾದ್ರೆ ನಿಮ್ಮ ಸ್ಟೋರಿಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ತಲುಪಿಸಿ.